ಖಾಸಗಿತನದ ಹಕ್ಕು ರೈಟ್ ಟು ಪ್ರೈವೆಸಿ ಭಾರತದ ಸಂವಿಧಾನದ ವಿಧಿ 21ರ ಅಡಿಯಲ್ಲಿ ಒಂದು ಮೂಲಭೂತ ಹಕ್ಕು ಎಂದು ಪರಿಗಣಿಸಲಾಗಿದೆ. ವಿಧಿ 21 ಜೀವನ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ರಕ್ಷಣೆಯ ಕುರಿತಾಗಿದೆ. ಇದರ ಸಂಪೂರ್ಣ ವಿಸ್ತರಣೆ ಹೀಗಿದೆ. ವಿಧಿ 21ರ ಸಾರಾಂಶ: ಯಾವುದೇ ವ್ಯಕ್ತಿಯ ಜೀವನ ಅಥವಾ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಕಾನೂನಿನಿಂದ ಸ್ಥಾಪಿತವಾದ ಕಾರ್ಯವಿಧಾನದ ಹೊರತಾಗಿ ವಂಚಿತಗೊಳಿಸತಕ್ಕದ್ದಲ್ಲ. ಇದು ಬಹಳ ಸಂಕ್ಷಿಪ್ತವಾಗಿದ್ದರೂ ಸುಪ್ರೀಂ ಕೋರ್ಟ್ ಇದನ್ನು ಕಾಲಾನಂತರದಲ್ಲಿ ವಿವಿಧ ಪ್ರಕರಣಗಳ ಮೂಲಕ ವ್ಯಾಪಕವಾಗಿ ವ್ಯಾಖ್ಯಾನಿಸಿದೆ. ಖಾಸಗಿತನದ ಹಕ್ಕು ಏಕೆ ವಿಧಿ 21ರ ಭಾಗವಾಗಿದೆ? ಸುಪ್ರೀಂ ಕೋರ್ಟ್ ತನ್ನ ಹಲವು ತೀರ್ಪುಗಳಲ್ಲಿ ಗೌರವಯುತ ಜೀವನ ಡಿಗ್ನಿಫೈಡ್ ಲೈಫ್ ಎಂಬ ಪರಿಕಲ್ಪನೆಯನ್ನು ವಿಧಿ 21ರ ಒಂದು ಅವಿಭಾಜ್ಯ ಅಂಗವೆಂದು ಪರಿಗಣಿಸಿದೆ. ಖಾಸಗಿತನವಿಲ್ಲದೆ ಒಬ್ಬ ವ್ಯಕ್ತಿ ಗೌರವಯುತ ಜೀವನ ನಡೆಸಲು ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟಿದೆ. ಆದ್ದರಿಂದ ಖಾಸಗಿತನದ ಹಕ್ಕು ಕೂಡ ವಿಧಿ 21ರ ವ್ಯಾಪ್ತಿಯೊಳಗೆ ಬರುತ್ತದೆ. ನ್ಯಾಯಾಲಯದ ಪ್ರಮುಖ ತೀರ್ಪುಗಳು ಮತ್ತು ವಿಸ್ತರಣೆ: ಖಾಸಗಿತನದ ಹಕ್ಕಿನ ವಿಸ್ತರಣೆಯನ್ನು ಅರ್ಥಮಾಡಿಕೊಳ್ಳಲು ಕೆಲವು ಪ್ರಮುಖ ನ್ಯಾಯಾಲಯದ ತೀರ್ಪುಗಳನ್ನು ಪರಿಗಣಿಸುವುದು ಅವಶ್ಯಕ. ಖರಗ್ ಸಿಂಗ್ ವಿ ವೈ.ಎಸ್. ಉತ್ತರ ಪ್ರದೇಶ ರಾಜ್ಯ, ಖರಗ್ ಸಿಂಗ್ ವಿ. ಎಸ್. ಸ್ಟೇಟ್ ಆಫ್ ಯುಪಿಗೆ ಲಿಂಕ್ 1962. ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಪೊಲೀಸರು ವ್ಯಕ್ತಿಯ ಮನೆಗೆ ಅನಗತ್ಯವಾಗಿ ಭೇಟಿ ನೀಡುವುದು, ಡೊಮಿಲಿಸಿಟ್ಸ್ ಮತ್ತು ಅವರ ಚಲನವಲನಗಳ ಮೇಲೆ ಕಣ್ಣಿಡುವುದು ಸರ್ವೆಲೆನ್ಸ್ ಖಾಸಗಿತನದ ಹಕ್ಕಿನ ಉಲ್ಲಂಘನೆ ಎಂದು ಹೇಳಿದೆ. ಆದಾಗ್ಯೂ ಆಗ ಖಾಸಗಿತನದ ಹಕ್ಕು ಒಂದು ಮೂಲಭೂತ ಹಕ್ಕು ಎಂದು ಸ್ಪಷ್ಟವಾಗಿ ಹೇಳಿರಲಿಲ್ಲ. ಗೋವಿಂದ್ ವಿ. ಎಸ್. ಮಧ್ಯಪ್ರದೇಶ ರಾಜ್ಯ, ಗೋವಿಂದ್ ವಿ. ಎಸ್. ಸ್ಟೇಟ್ ಆಫ್ ಎಂಪಿಗೆ ಲಿಂಕ್ 1975. ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಪೊಲೀಸ್ ನಿಯಮಗಳನ್ನು ಎತ್ತಿಹಿಡಿದರೂ ಖಾಸಗಿತನದ ಹಕ್ಕು ಜೀವನ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕಿನ ಅವಿಭಾಜ್ಯ ಅಂಗ ಎಂದು ಹೇಳಿತು. ಆದರೆ ಇದು ಸಂಪೂರ್ಣವಲ್ಲ ಮತ್ತು ರಾಜ್ಯದ ಭದ್ರತೆ ಅಥವಾ ಸಾರ್ವಜನಿಕ ನೈತಿಕತೆಯಂತಹ ಕಾರಣಗಳಿಗಾಗಿ ಇದನ್ನು ನಿರ್ಬಂಧಿಸಬಹುದು ಎಂದು ತಿಳಿಸಿತು. ಆರ್. ರಾಜಗೋಪಾಲ್ ವಿ. ಎಸ್. ತಮಿಳುನಾಡು ರಾಜ್ಯ, ಆರ್. ರಾಜಗೋಪಾಲ್ ವಿ. ಎಸ್. ಸ್ಟೇಟ್ ಆಫ್ ಟಿ.ಎನ್ಗೆ ಲಿಂಕ್ 1994. ಖಾಸಗಿ ಜೀವನದ ವಿಷಯಗಳ ಬಗ್ಗೆ ಬರೆಯುವ ಪತ್ರಕರ್ತರ ಹಕ್ಕನ್ನು ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಎತ್ತಿಹಿಡಿಯಿತು. ಖಾಸಗಿ ವ್ಯಕ್ತಿಯ ಜೀವನದ ಕುರಿತು ಸಾರ್ವಜನಿಕವಾಗಿ ಮಾಹಿತಿ ಪ್ರಕಟಿಸುವುದು, ಆ ಮಾಹಿತಿಯು ಸಾರ್ವಜನಿಕ ಹಿತಾಸಕ್ತಿಗೆ ಸಂಬಂಧಿಸದಿದ್ದರೆ ಖಾಸಗಿತನದ ಹಕ್ಕಿನ ಉಲ್ಲಂಘನೆಯಾಗುತ್ತದೆ ಎಂದು ನ್ಯಾಯಾಲಯ ಹೇಳಿತು. ಪುಟ್ಟಸ್ವಾಮಿ ವಿ. ಎಸ್. ಭಾರತ ಒಕ್ಕೂಟ, ಪುಟ್ಟಸ್ವಾಮಿ ವಿ. ಎಸ್. ಯೂನಿಯನ್ ಆಫ್ ಇಂಡಿಯಾ 2017. ಇದು ಖಾಸಗಿತನದ ಹಕ್ಕಿನ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖ ತೀರ್ಪು. 9 ನ್ಯಾಯಾಧೀಶರ ಸಂವಿಧಾನ ಪೀಠವು ಸರ್ವಾನುಮತದಿಂದ ಖಾಸಗಿತನದ ಹಕ್ಕು ಒಂದು ಮೂಲಭೂತ ಹಕ್ಕು ಎಂದು ಸ್ಪಷ್ಟವಾಗಿ ಘೋಷಿಸಿತು. ಇದು ಸಂವಿಧಾನದ ವಿಧಿ 21ರ ಜೊತೆಗೆ ವಿಧಿ 14 ಸಮಾನತೆಯ ಹಕ್ಕು ಮತ್ತು ವಿಧಿ 19 ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕುರ ಅವಿಭಾಜ್ಯ ಅಂಗವೆಂದು ಹೇಳಿತು. ಈ ತೀರ್ಪು ಆಧಾರ್ ಯೋಜನೆ, ಡಿಜಿಟಲ್ ಇಂಡಿಯಾ ಮತ್ತು ದತ್ತಾಂಶ ಸಂರಕ್ಷಣೆ ಡೇಟಾ ಪ್ರೊಟೆಕ್ಷನ್ ಕುರಿತಾದ ನೀತಿಗಳಿಗೆ ಬಲವಾದ ಅಡಿಪಾಯ ಹಾಕಿತು. ಖಾಸಗಿತನದ ಹಕ್ಕಿನ ಪ್ರಮುಖ ಅಂಶಗಳು ಪುಟ್ಟಸ್ವಾಮಿ ತೀರ್ಪಿನ ಪ್ರಕಾರ. ಪುಟ್ಟಸ್ವಾಮಿ ತೀರ್ಪಿನ ಪ್ರಕಾರ ಖಾಸಗಿತನದ ಹಕ್ಕಿನಲ್ಲಿ ಈ ಕೆಳಗಿನ ಉಪಹಕ್ಕುಗಳು ಸೇರಿವೆ. 1. ದೇಹದ ಖಾಸಗಿತನ ಬಾಡಿಲಿ ಆಟೋನಮಿ, ವ್ಯಕ್ತಿಯ ದೇಹದ ಮೇಲೆ ಅವನ ನಿಯಂತ್ರಣ ಇರಬೇಕು. ಉದಾಹರಣೆಗೆ ವ್ಯಕ್ತಿಯ ವೈದ್ಯಕೀಯ ಚಿಕಿತ್ಸೆ, ಸಂತಾನೋತ್ಪತ್ತಿ ಸ್ವಾತಂತ್ರ್ಯ ರೀಪ್ರೊಡಕ್ಟಿವ್ ರೈಟ್ಸ್. 2. ಮಾಹಿತಿಯ ಖಾಸಗಿತನ ಇನ್ಫಾರ್ಮೇಷನಲ್ ಪ್ರೈವೆಸಿ, ವ್ಯಕ್ತಿಯ ವೈಯಕ್ತಿಕ ಮಾಹಿತಿಯನ್ನು, ಉದಾಹರಣೆಗೆ ಬ್ಯಾಂಕ್ ಖಾತೆ ವಿವರಗಳು, ಆಧಾರ್ ಮಾಹಿತಿ, ಇಮೇಲ್ ಸಂವಹನಗಳು ಸಂಗ್ರಹಿಸುವ ಮತ್ತು ಬಳಸುವ ಕುರಿತಾದ ನಿಯಂತ್ರಣ. 3. ಸಂಚಾರದ ಖಾಸಗಿತನ ಪ್ರೈವೆಸಿ ಆಫ್ ಮೂವ್ಮೆಂಟ್, ವ್ಯಕ್ತಿಯ ಚಲನವಲನಗಳ ಮೇಲೆ ಅನಗತ್ಯ ಹಸ್ತಕ್ಷೇಪ ಇರಬಾರದು. 4. ವಸತಿಯ ಖಾಸಗಿತನ ಪ್ರೈವೆಸಿ ಆಫ್ ಹೋಮ್, ಯಾವುದೇ ನ್ಯಾಯಸಮ್ಮತ ಕಾರಣವಿಲ್ಲದೆ ವ್ಯಕ್ತಿಯ ಮನೆಗೆ ಪ್ರವೇಶಿಸುವುದು ಅಥವಾ ಪರಿಶೀಲನೆ ನಡೆಸುವುದು ನಿಷಿದ್ಧ. 5. ಆಯ್ಕೆಯ ಸ್ವಾತಂತ್ರ್ಯ ಫ್ರೀಡಮ್ ಆಫ್ ಚಾಯ್ಸ್, ಉದಾಹರಣೆಗೆ ವ್ಯಕ್ತಿಯ ವೈಯಕ್ತಿಕ ಸಂಬಂಧಗಳು, ಆಹಾರ ಪದ್ಧತಿ, ಉಡುಗೆ ಮುಂತಾದವುಗಳ ಕುರಿತು ನಿರ್ಧರಿಸುವ ಸ್ವಾತಂತ್ರ್ಯ. 6. ಗೌಪ್ಯ ಸಂವಹನ ಕಾನ್ಫಿಡೆನ್ಷಿಯಲ್ ಕಮ್ಯುನಿಕೇಷನ್ಸ್, ದೂರವಾಣಿ ಕರೆಗಳು, ಇಮೇಲ್ಗಳು ಅಥವಾ ಇತರ ಡಿಜಿಟಲ್ ಸಂವಹನಗಳ ಗೌಪ್ಯತೆ. ತೀರ್ಮಾನ: ಒಟ್ಟಾರೆಯಾಗಿ ವಿಧಿ 21ರಲ್ಲಿನ ಜೀವನ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯ ಎಂಬ ಪದಗಳನ್ನು ಸುಪ್ರೀಂ ಕೋರ್ಟ್ ಕಾಲಕಾಲಕ್ಕೆ ವಿಸ್ತರಿಸಿದ್ದು, ಅದರಲ್ಲಿ ಖಾಸಗಿತನದ ಹಕ್ಕನ್ನು ಒಂದು ಪ್ರಮುಖ ಭಾಗವೆಂದು ಪರಿಗಣಿಸಿದೆ. ಇದು ವ್ಯಕ್ತಿಯ ದೈಹಿಕ, ಮಾನಸಿಕ ಮತ್ತು ಡಿಜಿಟಲ್ ಜೀವನದಲ್ಲಿ ರಾಜ್ಯ ಅಥವಾ ಇತರರ ಅನಗತ್ಯ ಹಸ್ತಕ್ಷೇಪವಿಲ್ಲದೆ ಬದುಕಲು ಇರುವ ಮೂಲಭೂತ ಹಕ್ಕನ್ನು ಖಾತ್ರಿಪಡಿಸುತ್ತದೆ. ಆದರೆ ಈ ಹಕ್ಕು ಸಂಪೂರ್ಣವಲ್ಲ ಮತ್ತು ನ್ಯಾಯಸಮ್ಮತವಾದ ಕಾರಣಗಳಿಗಾಗಿ ಸರ್ಕಾರವು ಸಮಂಜಸವಾದ ನಿರ್ಬಂಧಗಳನ್ನು ವಿಧಿಸಬಹುದು. ಇದರ ಬಗ್ಗೆ